टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಲ್ಲಂಗಡಿ ಹಣ್ಣಾಯ್ತು, ಕಾಸ್ಮೆಟಿಕ್ ಆಯ್ತು, ಮೆಹಂದಿ ಆಯ್ತು, ಇದೀಗ ನಾವು ತಿನ್ನುವಂತ ಬೆಲ್ಲದಲ್ಲೂ ಕೂಡ ಕೆಮಿಕಲ್ ಪದಾರ್ಥಗಳು ಸೇರಿವೆ ಅನ್ನೋ ಅಂಶ ಇದೀಗ ಬೆಳಕಿಗೆ ಬಂದಿದೆ. ನಾನಿವಾಗ ಮಂಡ್ಯದ ಆಲೆಮನೆ ಬಳಿ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. ಮಂಡ್ಯ ಅಂದ್ರೆ ಸಕ್ಕರೆ ನಗರಿ ಅಂತಾನೆ ಕೂಡ ಕರೆಯಲ್ಪಡುತ್ತೆ. ಬಹಳ ಪ್ರಮುಖವಾಗಿ ಮಂಡ್ಯದಲ್ಲಿ ಸಾಕಷ್ಟು ಆಲೆಮನೆಗಳಿದಾವೆ. ಮಂಡ್ಯದಲ್ಲಿ ಬೇರೆ ಬೇರೆ ರೀತಿಯ ಬೆಲ್ಲವನ್ನು ಕೂಡ ತಯಾರಿಸ್ತಾರೆ. ಹೇಗೆ ಬೆಲ್ಲವನ್ನ ತಯಾರಿಸ್ತಾರೆ, ಇಲ್ಲಿ ಕೆಮಿಕಲ್ ಬಳಸ್ತಾರಾ ಇಲ್ಲವಾ ಅನ್ನೋ ನಿಟ್ಟಿನಲ್ಲೂ ಕೂಡ ನಾವು ಇವಾಗ ಈ ಒಂದು ಸ್ಥಳದಲ್ಲಿ ನೋಡಬಹುದು. ಈ ಒಂದು ಆಲೆಮನೆಯ ಮಾಲೀಕರುಗಳೇನಿರ್ತಾರೆ, ರೈತರಿಂದ ನೇರವಾಗಿ ಕಬ್ಬನ್ನ ಖರೀದಿಸ್ತಾರೆ. ಈ ಒಂದು ಕಬ್ಬನ್ನ ಖರೀದಿಸಿದ ನಂತರ ಇಲ್ಲಿಗೆ ಆಲೆಮನೆ ಬಳಿ ಕಬ್ಬನ್ನ ತೆಗೆದುಕೊಂಡು ಬರ್ತಾರೆ. ಕಬ್ಬನ್ನ ತೆಗೆದುಕೊಂಡು ಬಂದ ನಂತರದಲ್ಲಿ ಇಲ್ಲಿರುವಂತಹ ಒಂದು ಮಿಷಿನ್ ಮೂಲಕ ಅಂದ್ರೆ ಒಂದು ಗಾಣಕ್ಕೆ ಹಾಕ್ತಾರೆ. ಆ ಒಂದು ಗಾಣದಲ್ಲಿ ಕಬ್ಬು ಸಂಪೂರ್ಣವಾಗಿ ಪುಡಿ ಪುಡಿ ಆಗುತ್ತೆ. ಪುಡಿ ಪುಡಿ ಆದ ನಂತರದಲ್ಲಿ ಅಲ್ಲಿಂದ ಬರುವಂತ ರಸ ಏನಿರುತ್ತೆ ಅಂದ್ರೆ ಕಬ್ಬಿನ ರಸ ಏನಿರುತ್ತೆ, ಆ ಒಂದು ಕಬ್ಬಿನ ರಸ ನೇರವಾಗಿ ಇಲ್ಲೊಂದು ಕೊಪ್ಪರಿಕೆ ಇದೆ. ಆ ಒಂದು ಕೊಪ್ಪರಿಕೆಗೆ ಬಂದು ಬೀಳುತ್ತೆ. ಕೊಪ್ಪರಿಕೆಯಲ್ಲಿ ಇಷ್ಟು ಉಷ್ಣಾಂಶದಲ್ಲಿ ಆ ಕಬ್ಬಿನ ಹಾಲನ್ನ ಬೇಯಿಸ್ತಾರೆ. ಸಾಕಷ್ಟು ಆ ಒಂದು ಕಬ್ಬಿನ ಹಾಲು ಬೆಂದ ನಂತರದಲ್ಲಿ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಈ ಒಂದು ಕಬ್ಬಿನ ಹಾಲು ಬಾಯ್ಲ್ ಆಗ್ತಾ ಇದೆ ಅಂತ. ಸಾಕಷ್ಟು ಉಷ್ಣಾಂಶದಲ್ಲಿ ಈ ಒಂದು ಕಬ್ಬಿನ ಹಾಲನ್ನ ಸಾಕಷ್ಟು ಬೇಯಿಸ್ತಾರೆ. ಬೇಯಿಸಿದ ನಂತರದಲ್ಲಿ ಅದು ಬೇರೆ ರೀತಿಯಲ್ಲಿ ಪರಿವರ್ತನೆಗೊಳ್ಳುತ್ತೆ. ಆ ಒಂದು ಪರಿವರ್ತನೆಗೊಂಡಂತ ಕಬ್ಬಿನ ರಸ ನೇರವಾಗಿ ಬೆಲ್ಲವಾಗಿ ಇಲ್ಲಿ ಪಾಕವಾಗಿ ಇಲ್ಲಿ ಪರಿವರ್ತನೆಗೊಂಡು ಈ ಒಂದು ಸ್ಥಳಕ್ಕೆ ಬರುತ್ತೆ. ಇಲ್ಲೊಂದು ತೊಟ್ಟಿಯ ರೀತಿ ಮಾಡ್ಕೊಂಡಿರ್ತಾರೆ. ಇಲ್ಲಿ ಸಾಕಷ್ಟು ಪರಿವರ್ತನೆಗೊಂಡ ನಂತರದಲ್ಲಿ ಅದು ಹಾಲನ್ನ ಸಾಕಷ್ಟು ಬೇಯಿಸಿದ ನಂತರವಾಗಿ ಅದು ಪಾಕವಾಗುತ್ತೆ. ಆ ಪಾಕವನ್ನ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಇಟ್ಟಿರ್ತಾರೆ. ಅದು ಆ ನಂತರದಲ್ಲಿ ಬೆಲ್ಲವಾಗಿ ಪರಿವರ್ತನೆ ಆಗುತ್ತೆ. ಆ ಒಂದು ಬೆಲ್ಲವನ್ನ ಈ ಒಂದು ಹಚ್ಚಿನಲ್ಲಿ ಹಾಕ್ತಾರೆ. ಬಹಳ ಪ್ರಮುಖವಾಗಿ ಇಲ್ಲಿ ರೈತರುಗಳು ಇಲ್ಲ ಆಲೆಮನೆಯ ಮಾಲೀಕರು ಹೇಗೆ ಅಂದ್ರೆ ಅವ್ರಿಗೆ ಬೇಕಾದಂತ ಅಚ್ಚು ಬೆಲ್ಲ ಆಗಿರ್ಬೋದು, ಉಂಡೆ ಬೆಲ್ಲ ಆಗಿರ್ಬೋದು, ಬೇರೆ ಬೇರೆ ಬೆಲ್ಲವನ್ನ ಮಾಡಿ ಬೇರೆ ಬೇರೆ ಕಡೆಗೆ ಮಾರಾಟ ಮಾಡ್ತಾರೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ತೊಟ್ಟಿಯ ನಂತರ ಆ ಒಂದು ರಸವನ್ನ ತೆಗೆದು ಈ ಒಂದು ಅಚ್ಚಿಗೆ ಹಾಕ್ತಾರೆ. ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟಷ್ಟು ಪ್ರಮಾಣಕ್ಕೆ ಅಚ್ಚನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿರ್ತಾರೆ. ಅಲ್ಲಿ ಅಚ್ಚು ಬೆಲ್ಲ ಕೂಡ ತಯಾರಾಗುತ್ತೆ. ಇಲ್ಲಿ ಪಾಕವನ್ನ ತೆಗೆದು ನಂತರದಲ್ಲಿ ಒಂದು ಅಚ್ಚಿಗೆ ಹಾಕಿದ ನಂತರದಲ್ಲಿ ಕೆಲವೊಂದಿಷ್ಟು ಸಮಯ ಆ ಒಂದು ಅಚ್ಚಿನಲ್ಲೇ ಬಿಟ್ಟಿರ್ತಾರೆ. ಅದು ಸಂಪೂರ್ಣವಾಗಿ ಬೆಲ್ಲವಾಗಿ ಪರಿವರ್ತನೆಗೊಂಡ ನಂತರದಲ್ಲಿ ಅದನ್ನ ತೆಗೆದು ಇಲ್ಲಿ ಇಟ್ಕೊಂಡಿರ್ತಾರೆ. ಇಲ್ಲಿ ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಸಾಕಷ್ಟು ಬೆಲ್ಲವನ್ನ ಬೆಳ್ಳಂ ಬೆಳಗ್ಗೆ ಕೂಡ ತೆಗೆದಿಟ್ಕೊಂಡು ಬೆಲ್ಲ ಸಂಪೂರ್ಣವಾಗಿ ಆದ ನಂತರದಲ್ಲಿ ಇಲ್ಲಿ ಪ್ಯಾಕಿಂಗ್ ಮಾಡಿ ಬೇರೆ ಬೇರೆ ಕಡೆಗೂ ಕೂಡ ಮಾರಾಟವನ್ನು ಕೂಡ ಮಾಡ್ತಾರೆ. ಈ ಒಂದು ಆಲೆಮನೆಯ ಮಾಲೀಕರಾದಂತ ಚಂದ್ರು ಅವರು ಕೂಡ ನಮ್ಮ ಜೊತೆಲಿ ಇದ್ದಾರೆ. ಅವ್ರನ್ನು ಕೂಡ ನಾನು ಮಾತಾಡಿಸ್ತೀನಿ. ಅವ್ರು ಏನ್ ಹೇಳ್ತಾನೆ ಸರ್, ಈಗ ಸಾಕಷ್ಟು ಮಂಡ್ಯ ಅಂದ್ರೆ ಬೆಲ್ಲಕ್ಕೆ ಫೇಮಸ್. ಬೆಲ್ಲವನ್ನ ಹೇಗೆಲ್ಲ ತಯಾರು ಮಾಡ್ತೀರಾ ಸರ್? ಸರ್ ನಾವು ರೈತರ ಹತ್ರ ಕಪ್ ತರ್ತೀವಿ ಸರ್. ರೈತರ ಹತ್ರ ಕಪ್ ತಂದು ಅಲ್ಲಿಂದ ತಂದು ನೋಡಿರ್ಬೇಕು ನೀವು ಅಲ್ಲಿ ಗಾಣದ ಹತ್ರ ಅದೆಲ್ಲನೂ ಜ್ಯೂಸ್ ಮಾಡಿ ಜ್ಯೂಸಿಂದ ಕೊಪ್ಪರಿಗೆ ಬಂದು ಕೊಪ್ಪರಿಂದ ಪುನಃ ಅದನ್ನ ಮಡ್ಡಿ ಬರುತ್ತಲ್ಲ ಸರ್ ಮೇಲ್ಗಡೆ, ಆ ಮಡ್ಡಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಆ ನಂತರ ಅದನ್ನ ಚೆನ್ನಾಗಿ ಬೇಯಿಸಿದ ನಂತರ ಇದು ಮಜಾಕ್ ಬಿಡ್ಕೊತೀವಿ. ಮಜಾಕಿಂದ ಬಿಡ್ಕೊಂಡು ಅದರಿಂದ ಅಚ್ಚುಮಣೆಗೆ ಹಾಕತ್ತೀವಿ. ಅಂದ್ರೆ ಕೆಲವೊಮ್ಮೆ ಅಚ್ಚುಮಣೆಗೂ ಹಾಕ್ತಾರೆ, ಕೆಲವೊಮ್ಮೆ ಮುದ್ದೆನೂ ಮಾಡ್ತೀವಿ, ಕೆಲವೊಮ್ಮೆ ಪೌಡ್ರನ್ನು ಮಾಡ್ತೀವಿ. ಎಲ್ಲಾ ತರದ್ದು ಅವ್ರು ಯಾವ್ಯಾವ ರೀತಿ ಆರ್ಡರ್ ನಮಗೆ ಕೊಡ್ತಾರೆ ಆ ತರದೆಲ್ಲ ನಾವು ತಯಾರು ಮಾಡ್ಕೊಡ್ತೀವಿ. ನೀವು ಇಲ್ಲಿ ಯಾವ್ಯಾವ ರೀತಿಯ ಬೆಲ್ಲವನ್ನ ತಯಾರು ಮಾಡ್ತಿರುವಂತದ್ದು? ಸರ್ ನಾವು ಇವಾಗ ಅಚ್ಚು ಮಾಡಿದೀವಿ ಸರ್, ಪೌಡರ್ ಮಾಡಿದೀವಿ ಸರ್, ಮುದ್ದೆ ಮಾಡಿದೀವಿ, ಆಣಿ ಮಾಡಿದೀವಿ, ಇಷ್ಟನ್ನು ಮಾಡ್ತಾ ಇದೀವಿ ಸರ್. ಈಗಾಗಲೇ ಇಲ್ಲೆಲ್ಲ ಬೆಲ್ಲ ತಯಾರಾಗಿದೆ. ಇದನ್ನೆಲ್ಲ ಕೂಡ ಇಲ್ಲಿ ನಿಮ್ಮ ಕೆಲಸ ಕಾರ್ಮಿಕರು ಪ್ಯಾಕ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಾ ಸರ್? ಇವಾಗ ನಮ್ದು ಮಾರ್ಕೆಟ್ಗೆ ಹೋಗುತ್ತೆ ಸರ್. ಕೆಲವೊಮ್ಮೆ ಈಗ ಲೋಕಲ್ ಗಿರಾಕಿಗಳು ಅವರು ತಂದು ತಗೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಜಾಸ್ತಿ ಮಾರ್ಕೆಟ್ಗೆ ಹೋಗ್ತಾ ಇರ್ತದೆ ಸರ್ ನಮ್ದು. ಸರ್, ಈಗ ನೀವು ಆಲೆಮನೆಯ ಮಾಲೀಕರಿದ್ದೀರಾ. ಈ ಕೆಲವೊಂದು ಅಂಶಗಳಿಗೆ ಬೆಳಕಿಗೆ ಬಂದಿರುವಂತದ್ದು ಸರ್, ನಾವು ತಿನ್ನುವಂತ ಬೆಲ್ಲದಲ್ಲಿ ಕೆಲವೊಂದಿಷ್ಟು ಕೆಮಿಕಲ್ ಪದಾರ್ಥಗಳಿದಾವೆ, ಕಲರ್ ಬಳಸ್ತಾರೆ ಅನ್ನುವಂಥದ್ದು. ತಾವೇನ್ ಹೇಳ್ತೀರಾ ಸರ್? ಸರ್ ಆ ತರ ಯಾವುದೇ ಕಾರಣಕ್ಕೂ ಇವಾಗ ಯಾರು ಮಾಡ್ತಾ ಇಲ್ಲ ಸರ್. ಮೊದ್ಲು ಮಾಡ್ತಾ ಇದ್ರು, ಈಗೆಲ್ಲ ನಿಲ್ಸ್ಬಿಟ್ಟಿದ್ದಾರೆ ಸರ್. ಇವತ್ತಿನ ಸ್ಥಿತಿಲಿ ಕೆಮಿಕಲ್ ಬಳಸಬಾರದು ಅನ್ನೋದು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಗೊತ್ತಿರುವಂತದ್ದು. ಹಾಗಾಗಿ ಈಗ ಎಲ್ಲರೂ ಬಳಸ್ತಾ ಸರ್, ಎಲ್ಲ ನಿಲ್ಸಿದ್ದಾರೆ. ಈಗ ಆರೋಗ್ಯ ಇಲಾಖೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೆಲವೊಂದಿಷ್ಟು ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಅದನ್ನ ಪರೀಕ್ಷೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಬೆಲ್ಲದಲ್ಲೂ ಕೂಡ ಕೆಲವೊಂದಿಷ್ಟು ಕೆಮಿಕಲ್ ಇದೆ, ಕಲರಿಂಗ್ ಬಳಸ್ತಾ ಇದ್ದಾರೆ. ಅದು ಸಾಕಷ್ಟು ಶೈನ್ ಬರೋದಕ್ಕೂ ಕೂಡ ಕೆಲವೊಂದಿಷ್ಟು ಕಲರ್ ನ ಬಳಸ್ತಾರೆ, ಕೆಮಿಕಲ್ ನ ಬಳಸ್ತಾ ಇದ್ದಾರೆ. ಅದು ತಿನ್ನೋದಕ್ಕೆ ಕೂಡ ಸಾಕಷ್ಟು ಜನರ ಪರಿಣಾಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಹೇಳ್ತಾರೆ. ತಾವು ಆಲೆಮನೆ ಮಾಲೀಕರಾಗಿ ಏನ್ ಹೇಳ್ತೀರಾ? ಇಲ್ಲ ಸರ್, ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರು ಆಗ್ತಾ ಇಲ್ಲ ಸರ್. ಯಾಕಂದ್ರೆ ಎಲ್ರಿಗೂ ಭಯ ಐತೆ ಆರೋಗ್ಯ ಬಗ್ಗೆ. ಅಂದ್ರೆ ಎಲ್ರಿಗೂ ನಮಗೂ ನಾವು ತಿನ್ಲೇಬೇಕಾಗುತ್ತೆ ಅಲ್ವಾ.
ಹಂಗಾಗಿ ಎಲ್ರಿಗೂ ಅದು ಆರೋಗ್ಯ ಬಗ್ಗೆ ಕಾಳಜಿ ಇರೋದ್ರಿಂದ ಇವತ್ತೆಲ್ಲ ಅದನ್ನು ಬಿಟ್ಟಿದ್ದಾರೆ ಸರ್. ಮೊದಲೆಲ್ಲ ಆಗ್ತಾ ಇದ್ರು, ಅಲ್ಲೇ ಸುಮಾರು 1 ವರ್ಷ 2 ವರ್ಷ ಹತ್ರ ಆಗ್ತು. ಇವಾಗ ಆಗ್ಲೇ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಮತ್ತೆ ಅವ್ರು ಪ್ರಯತ್ನ ಮಾಡ್ತಾ ಇದ್ರಲ್ಲಿ ಏನೂ ತಪ್ಪಿಲ್ಲ ಸರ್. ಇವಾಗ ಎಲ್ಲರಿಗೂ ಇನ್ನೊಂದು ಸ್ವಲ್ಪ ಜನಗಳಿಗೆ ಮನೋಭಾವ ಇರುತ್ತೆ. ಎಲ್ಲಾರು ಕೆಮಿಕಲ್ ಆಗ್ತಾ ಇದ್ರು ಸಹ ಹಾಕಲ್ಲ ಮುಂದೆ. ಈಗ ಆ ಥರದಲ್ಲೆಲ್ಲ ಹೇಳ್ಬೋದು ಸರ್. ಇದಿಷ್ಟು ಕೂಡ ಇಲ್ಲಿನ ಆಲೆಮನೆ ಮಾಲೀಕರಾದಂತ ಚಂದ್ರಶೇಖರ್ ಅವರು ಹೇಳ್ತಿರುವಂತ ಮಾತು. ಹಿಂದೆ ಕೆಲವರೆಲ್ಲ ಬಳಸ್ತಾ ಇದ್ರು, ಆದ್ರೆ ಈಗ ನಮಗೂ ಕೂಡ ಅದ್ರ ಬಗ್ಗೆ ಸಾಕಷ್ಟು ಜಾಗೃತಿ ಇದೆ. ನಾವು ಕೂಡ ಆರೋಗ್ಯದ ಮೇಲೆ ಗಮನವನ್ನು ಇಟ್ಕೊಂತೀವಿ. ಅದೇ ರೀತಿ ಕಲರಿಂಗ್ ಕೂಡ ಬಳಸೋದಿಲ್ಲ. ಹಾಗೇನೆ ನಾವು ಬೆಲ್ಲವನ್ನ ತಯಾರಿಸ್ತೀವಿ ಅನ್ನೋಂಥದ್ದನ್ನ TV9 ಜೊತೆಗೆ ಹಂಚಿಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.